ಸ್ನೇಹಿತರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ 3 ಬೆಂಕಿ ಸ್ಟಾರ್ ಆಟಗಾರರು ಈಗಾಗಲೇ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಆ 3 ಬೆಂಕಿ ದಾಂಡಿಗ ಆಟಗಾರರು ಯಾರು ಮತ್ತು ಬೆಂಗಳೂರು ಬುಲ್ಸ್ ತಂಡವು ಅವರನ್ನು ಪರ್ಚೇಸ್ ಮಾಡಿಕೊಳ್ಳುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ಇವತ್ತಿನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೆಯ ಪ್ಲೇಯರ್ಸ್ ಆಗಿರುವ ಪವನ್ ಶೇರಾವತ್ ರವರು ಇವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರವರು ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ತೆಗೆದುಕೊಂಡು ಬರಲು ಅಂದರೆ ಪರ್ಚೇಸ್ ಮಾಡಿಕೊಳ್ಳಲು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರವರು ಸುಮಾರು 2 ರಿಂದ 2.5 ಕೋಟಿಗಳನ್ನು ಆಕ್ಷನ್ನಲ್ಲಿ ಖರ್ಚು ಮಾಡುತ್ತಾರೆ ಎಂಬ ದೊಡ್ಡ ನ್ಯೂಸ್ ಕೂಡ ಬರುತ್ತಿದೆ ಸ್ನೇಹಿತರೆ. ಹಾಗಾಗಿ ನಾವು ಪವನ್ ಶೇರಾವತ್ ರವರನ್ನು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಕಾಣುತ್ತೇವೆ ಎಂಬ ಸೂಚನೆಯನ್ನು ನಾವು ನೋಡಿಕೊಳ್ಳಬಹುದು. ತದನಂತರ ನೋಡುವುದಾದರೆ ಸ್ನೇಹಿತರೆ, ಶಾರ್ದೂಲ್ ರವರು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಶಾರ್ದೂಲ್ ರವರು ಡಿಫೆಂಡರ್ ರೂಪದಲ್ಲಿ, ರೇಡರ್ ರೂಪದಲ್ಲಿ, ಎಲ್ಲ ರೂಪದಲ್ಲಿಯೂ ಒಬ್ಬ ಬೆಂಕಿ ಸ್ಟಾರ್ ಆಲ್ರೌಂಡರ್ ಎಂದು ನಾವು ಪ್ರೊ ಕಬಡ್ಡಿ ಲೀಗ್ನಲ್ಲಿಯೂ ನೋಡಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಇವರನ್ನು PKL 13ರ ಒಂದು ಆಕ್ಷನ್ನಲ್ಲಿಯೂ ಕೂಡ ಟಾರ್ಗೆಟ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಹೌದು, ನಾವು ನೋಡಿರಬಹುದು PKL 12ರ ಒಂದು ಸೀಸನ್ನಲ್ಲಿ ನಮ್ಮ ಒಂದು ಬುಲ್ಸ್ ತಂಡದ ಆಲ್ರೌಂಡರ್ ಮತ್ತು ಡಿಫೆಂಡರ್ ರೂಪ್ ತುಂಬ ಚೆನ್ನಾಗಿ ಇಲ್ಲಿ ತಿರ್ಕಿಲ್ಲ ಸ್ನೇಹಿತರೆ. ಹಾಗಾಗಿ ಶಾರ್ದೂಲ್ ರವರನ್ನು ಪ್ರೊ ಕಬಡ್ಡಿ ಲೀಗ್ 13ರಲ್ಲಿ ನಾವು ನಮ್ಮ ನೆಚ್ಚಿನ ತಂಡವಾದ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇವರನ್ನು ನೋಡಿಕೊಳ್ಳಬಹುದು. ಪವನ್ ಶೇರಾವತ್ ಮತ್ತು ಶಾರ್ದೂಲ್ ಅವರ ಜೊತೆಗೆ ಬಲಿಷ್ಠವಾಗಿ ಕಾಣುತ್ತದೆ ಸ್ನೇಹಿತರೆ PKL 13ರಲ್ಲಿ ಮತ್ತು ಎಲ್ಲ ತಂಡಗಳಿಗೆ ಹೋಲಿಸಿದರೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ಈ 3 ಸ್ಟಾರ್ ಆಟಗಾರರನ್ನು ಬಿಟ್ಟು ಮತ್ತು ಯಾರು ಆಟಗಾರರನ್ನು ಆಕ್ಷನ್ನಲ್ಲಿ ಟಾರ್ಗೆಟ್ ಮಾಡಿಕೊಳ್ಳುತ್ತದೆ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗಾಗಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂತಾದ ವಿಡಿಯೋಗಳಲ್ಲಿ ಸಿಗೋಣ ಸ್ನೇಹಿತರೆ. ಜೈ ಬೆಂಗಳೂರು ಬುಲ್ಸ್.